ಗ್ರಾಮದ ಪರಮ ಪೂಜ್ಯರಾದಂಥ ನನ್ನೆಲ್ಲ ಸ್ವಾಮೀಜಿಗಳಿಗೆ ಕಾಲಿಗೆ ನಮಸ್ಕರಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಬಾಲವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥರು ಕೂಡ ನಮಸ್ಕರಿಸುತ್ತೇನೆ. ನೇರವಾಗಿ ತಮ್ಮೆಲ್ಲರಿಗೂ ಹೇಳಬೇಕಪ್ಪ ಅಂದ್ರೆ ಬಹುಶಃ ಇವತ್ತು ಇಡೀ ದೇಶದಲ್ಲಿ ರಾಮನ ಸ್ಮರಣೆ ನಡೀತಾ ಇದೆ. ಜನವರಿ 22, 2024ರಂದು ರಾಮ ಭಕ್ತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ, ಈ ಸಂಭ್ರಮೋತ್ಸವ ಕಾರ್ಯಕ್ರಮಕ್ಕೆ ಹಿಂದೂ ಹುಲಿಗಳ ಅಂತ ಖ್ಯಾತಿಯಾದಂತ ಮಣೂರು ಗ್ರಾಮದ ಎಲ್ಲ ನನ್ನ ಗುರು ಹಿರಿಯ ಕಿರಿಯ ಸಹೋದರಿಗೂ, ಹಿಂದೂ ಯುವಕರಿಗೂ, ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೂ, ಎಲ್ಲ ಹಿಂದೂ ಸಂಘಟನಾ ಕಾರ್ಯಕರ್ತರಿಗೂ ಕೂಡ ನಮಸ್ಕರಿಸುತ್ತೇನೆ. ಬಹುಶಃ ಇವತ್ತು ಇಡೀ ದೇಶದಲ್ಲಿ ರಾಮನ ಸ್ಮರಣೆ ನಡೀತಾ ಇದೆ. ರಾಮ 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 ಅಂತ ಹೇಳಿ 524 ವರ್ಷಗಳ ನಂತರ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಬಹುಶಃ ಇದೆಲ್ಲ ಹಿಂದೂಗಳಿಗೆ ಅತ್ಯಂತ ಖುಷಿಯ ವಿಚಾರ. ನಾವು ಈ ದೇಶದಲ್ಲಿ ಅಂದ್ರೆ ರಾಮ ಹುಟ್ಟಿದ ನಾಡಿನಲ್ಲಿ ಒಂದು ರಾಮನ ಮಂದಿರಕ್ಕಾಗಿ 520 ವರ್ಷಗಳ ಕಾಯುವಿಕೆ ಅಂದ್ರೆ ವಿಷಯ. ಆದರೂ ಕೂಡ ಹಿಂದೂಗಳ ಸಹನೆ ಇವತ್ತು ಬಹುಶಃ ನಾವೆಲ್ಲ ರಾಮನ ಮಂದಿರ ಉದ್ಘಾಟನೆ ನಾವು ನೀವೆಲ್ಲ ಕಣ್ಣು ತುಂಬಿಕೊಂಡಿವಿ. ಇದು ಅತ್ಯಂತ ಹಿಂದೂಗಳಿಗೆ ಖುಷಿ ವಿಚಾರ. ಇವತ್ತು ಮಣೂರು ಗ್ರಾಮದಲ್ಲಿ ನಡೆಯುತ್ತಿರುವ ರಾಮನ ಮಂದಿರ ಸಂಭ್ರಮೋತ್ಸವಕ್ಕೆ ಬಹುಶಃ ಇದೆಲ್ಲ ಅಸಂಖ್ಯಾತ ಹಿಂದೂಗಳು ರಾಮ ಭಕ್ತರು ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದೀರ. ನಿಜವಾದ ರಾಮ ಭಕ್ತರಿಗೆ ನಮ್ದೊಂದು ಸೆಲೆಕ್ಟ್ ಹೊಡ್ತೀನಿ. ರಾಮ ರಾಮ ಅಂತೇಳಿ 100 ವರ್ಷಗಳ ಕಾದ್ರು. ರಾಮನ ಮಂದಿರಕ್ಕಾಗಿ ಸಾವಿರಾರು ಜನ ಸತ್ರು. ರಾಮನ ಹೋರಾಟದಲ್ಲಿ ಗೋಲಿ ಬರಾಯಿತು. ಆದರೂ ಕೂಡ ಯಾರೊಬ್ರು ಕೂಡ ಅಂಜದೆ ಅಳಕದೆ ಒಂದು ಮಂದಿರಕ್ಕಾಗಿ ಇಲ್ಲಿವರೆಗೂ ನಾವು ಕಾಯ್ತಾ ಇದೀವಲ್ಲ, ಇದು ಹಿಂದೂಗಳ ಸಹನೆ, ಶಕ್ತಿ, ತಾಳ್ಮೆ. ನಿಜವಾಗ್ಲೂ ಹಿಂದೂಗಳಂದ್ರೆ ಇದೇ ಒಂದು ಉತ್ತರನ ಕೊಡಬೇಕು. ರಾಮ ಮಂದಿರ ಯಾವ ರೀತಿಯಲ್ಲಿ ದಬ್ಬಾಳಿಕೆ ಆಯಿತು, ಮಂದಿರಕ್ಕಾಗಿ ಯಾರು ಬಂದ್ರು, ಏನೇನೋ ಮಾಡಿದ್ರು, ಆದರೂ ಕೂಡ ರಾಮನ ಮಂದಿರಕ್ಕಾಗಿ ಏನೂ ಮಾಡಲಿಲ್ಲ. ಹಿಂದೂಗಳು ಬನಾಯಂಗೆ ಮಂದಿರ ಅಂತೇಳಿ DJ ಸಾಂಗ್ ಹಚ್ಚಿ ಡ್ಯಾನ್ಸ್ ಹೊಡಿತಿರು. ನಮ್ಮ ಪೊಲೀಸ್ ಇಲಾಖೆಯವರು ಅದು ಹಚ್ಚ ಮಾಡ್ರಿ ಅಂತ ಹೇಳ್ತಿರು. ಅವ್ರಿಗೆ ಒಂದು ಉತ್ತರ ಕೊಡ್ತೀನಿ, ಪ್ರಶ್ನೆ ಮಾಡ್ತೀನಿ. ಇವತ್ತೇ ಮಾಡಿವಿ, ಇನ್ನೇನಿದ್ರು ಮಂದಿರ ಉದ್ಘಾಟನೆ ಆಯ್ತು. ಇನ್ನೇ ಮುಂದಿನ ಹಿಂದೂಗಳ ಗುರಿ ಮದ್ರಾಸ್ ಕಾಶಿ, ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಅಕ್ರಮದ ಮಸೀದಿಯನ್ನ ಕೆಡವಿ ಅದೇ ಜಾಗದಲ್ಲಿ ಮತ್ತೆ ಕಾಶಿ ವಿಶ್ವನ ದರ್ಶನ ಮಾಡಬಹುದು. ಭಗವಾನ್ ಶ್ರೀಕೃಷ್ಣನ ದರ್ಶನ ಇನ್ನೇನು ಕೆಲವೇ ದಿನಗಳಾಗುತ್ತೆ. ಅದಕ್ಕೆ ನಾವು ನೀವೆಲ್ಲ ಕಾತುರದಿಂದ ಕಾಯ್ತಿದ್ದೀವಿ. ಮುಂದಿನ ಬಾರಿ ಈ 2024ರ ಚುನಾವಣೆ ಮತ್ತೊಮ್ಮೆ ಭಗವಾನ್ ಶ್ರೀಕೃಷ್ಣನ ಭಕ್ತ, ಶ್ರೀರಾಮನ ಭಕ್ತ ನರೇಂದ್ರ ಮೋದಿ ಅವರಿಗೆ ಗೆಲ್ಲಿಸಿ ಕಾಶಿ ಮಥುರಾ ಇವೆರಡೂ ಹಿಂದೂಗಳ ಸಮರ್ಪಣೆ ಮಾಡ್ತಾರೆ. ಭಾರತ ಹಿಂದೂ ರಾಷ್ಟ್ರ, ಅಖಂಡ ಭಾರತಕ್ಕಾಗಿ ನೀವು ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಮತ್ತೊಮ್ಮೆ ದೇಶದಲ್ಲಿ ರಾಮ ಭಕ್ತರಿಗೆ ಕೂಡಿಸ್ಬೇಕಂತೇಳಿ ನಾನು ತಮ್ಮೆಲ್ಲ ರಾಮ ಭಕ್ತರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಇವತ್ತು ರಾಮ ಮಂದಿರ ಯಾವ ರೀತಿಯಾಗಿ ಕೆಡುವುದ್ರು ಅನ್ನೋದು ತಮಗೆಲ್ಲ ಗೊತ್ತಿದೆ. ಈ ದೇಶದ ಬಾಬರ್ ವಿದೇಶಿಗ ಅಕ್ರಮ, ಆದರೂ ಕೂಡ ಈ ದೇಶದಲ್ಲಿ ಬಾಬರ್ ಅಂತೇಳಿ ಬಗಳುವ ನಾಯಿಗಳಿಗೆ ಉತ್ತರ ಕೊಡ್ತೀನಿ. ಹೆಂಗೆ ಬಾಬರ್ನ ಓಡಿಸ್ತೇವೋ ಅದೇ ರೀತಿಯಲ್ಲಿ ನಿಮ್ಮನ್ನು ಈ ದೇಶ ಬಿಟ್ಟು ಓಡಿಸಬೇಕಾಗುತ್ತೆ. ಇದು ಹುಷಾರ್, ಎಚ್ಚರಿಕೆ. ಹಿಂದೂಗಳು ಜಾಗೃತಿ ಆಗ್ತಿದ್ದಾರೆ. ಇಷ್ಟೆಲ್ಲ ನೋಡಬಹುದು ಒಂದು ಸಣ್ಣ ಹಳ್ಳಿಯಲ್ಲಿ ಈ ರೀತಿಯಾಗಿ ರಾಮ ಭಕ್ತರ ಸರ ಬಂದ್ರೆ ಇದು ಹಿಂದೂಗಳ ತಾಕತ್ತು, ಹಿಂದೂಗಳ ಒಗ್ಗಟ್ಟಿನ ಶಕ್ತಿ ಈ ಹಿಂದೂ ನಾಡಿನಲ್ಲಿ ಗೊತ್ತಾಗಿದೆ. ಅದಕ್ಕೆ ಹೇಳೋದು ಅಫ್ಜಲ್ ಲಕ್ಷ್ಮೀಪುರ ತಾಲೂಕಿನಲ್ಲಿ ಮಣೂರು ಅಂದ್ರೆ ಒಂದು ಬೆಂಕಿಯ ಚೆಂಡು ಊರು. ಹಾಗಾಗಿ
ನಾನು ಎಲ್ಲ ಮನೂರು ಗ್ರಾಮದ ಒಂದು ಯುವಕರಿಗೆ ಹೇಳ್ತೀನಿ, ಗುರು ಹಿರಿಯರಿಗೆ ಹೇಳ್ತೀನಿ, ಈ ವೇದಿಕೆ ಮಾಡಿದಂತ ಈ ಕಾರ್ಯಕ್ರಮ ಮಾಡಿದಂತ ನನ್ನ ಎಲ್ಲ ಆತ್ಮೀಯ ದೇಶಭಕ್ತರಿಗೆ, ಧರ್ಮ ಭಕ್ತರಿಗೆ, ರಾಮ ಭಕ್ತರಿಗೆ, ಎಲ್ಲ ನನ್ನ ಹಿಂದೂ ಸಂಘಟನಾ ಕಾರ್ಯಕರ್ತರಿಗೆ ತಮ್ಮೆಲ್ಲ ಸಂಪೂರ್ಣ ಬೆಂಬಲ ನೀಡಬೇಕಂತೇಳಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ಇವತ್ತು ಹಿಂದೂಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇವತ್ತು ಲವ್ ಜಿಹಾದ್ ನೋಡ್ಬೋದು, ಮತಾಂತರ ನೋಡ್ಬೋದು, ಗೋ ಹತ್ಯೆ ಯಾವ ರೀತಿ ನಡೀತಾ ಇದೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಈ ದೇಶದಲ್ಲಿ ಹಿಂದೂಗಳ ತಾಕತ್ತು ಯಾವ ರೀತಿಯಾಗಿದೆ ತಮ್ಮೆಲ್ಲ ನೋಡಬಹುದು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಸೆ ಗ್ಲಾನಿರ್ಭವತಿ ಭಾರತ ಅಬುತ್ಥಾನಂ ಅಧರ್ಮಸೆ ಸೃಜಾನಂ ಹೇಳಿ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಂದು ಶ್ಲೋಕ ಇದೆ. ಅಂದ್ರೆ ಯಾವಾಗ ಯಾವಾಗ ಧರ್ಮ ಆಗುತ್ತೆ, ಧರ್ಮದ ಅವನತಿ ಬರುತ್ತೆ, ಆಗ ನಾನು ಮತ್ತೆ ಪುನರ್ಜನ್ಮನ ತಾಳುತ್ತೇನೆ, ಪುನರ್ ರೂಪನ ತಾಳುತ್ತೆ ಅಂತ ಹೇಳಿದ ಕೃಷ್ಣ ಪರಮಾತ್ಮನ ವಾಣಿ ನಮಗೆ ನರೇಂದ್ರ ಮೋದಿ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ರೂಪದಲ್ಲಿ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿವಿ. ಮುಂದಿನ ದಿನಗಳಲ್ಲಿ ನಾವು ನೀವು ಕೂಡಿ ಮತ್ತೊಮ್ಮೆ ಹಿಂದುತ್ವಕ್ಕಾಗಿ, ಹಿಂದೂ ರಾಷ್ಟ್ರಕ್ಕಾಗಿ ನಾವೆಲ್ಲ ಹೋರಾಟ ಮಾಡೋಣ. ಗೋ ಹತ್ಯೆಕ್ಕಾಗಿ ಯಾರು ಮಾಡ್ತಿದ್ದಾರೆ ಅವ್ರ ವಿರುದ್ಧ ನಾವೆಲ್ಲ ಪಡತಟ್ಟಿ ಹೋರಾಟ ಮಾಡುವಂತ ತಾವೆಲ್ಲ ಕೈ ಜೋಡಿಸ್ಬೇಕಂತೇಳಿ ತಮ್ಮೆಲ್ಲ ವಿನಂತಿ ಮಾಡ್ತೀನಿ. ದಯವಿಟ್ಟು ಸಮಯದ ಅಭಾವಿದೆ, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳೆಲ್ಲ ಮಾತಾಡಬೇಕು. ದಯವಿಟ್ಟು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಾವೆಲ್ಲ ಒಂದು ಶಪಥ ಮಾಡಬೇಕು. ಕೂತಲ್ಲೇ ರಾಮ ಭಕ್ತರು ಎದ್ದೆತ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಾನು ಹೇಗೆ ಹೇಳ್ತೇನೆ ಆ ತರ ಹೇಳ್ಬೇಕು. ದಯವಿಟ್ಟು ರಾಮನ ಮೇಲೆ ನಾವು ಪ್ರಮಾಣ ಮಾಡ್ತಾ ಇದೀವಿ. ನಾನು ಭಗವಾನ್ ಶ್ರೀಕೃಷ್ಣ, ನಾನು ಭಗವಾನ್ ಶ್ರೀರಾಮನ ಅಭಿಮಾನ ಭಕ್ತ, ನಾನು ಹಿಂದೂ, ಹಿಂದಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ಗೋಮಾತೆಗಾಗಿ, ಹಿಂದೂ ಹೆಣ್ಮಕ್ಕಳ ರಕ್ಷಣೆಗಾಗಿ, ಸಾಧು ಸಂತರ ರಕ್ಷಣೆಗಾಗಿ, ಅಖಂಡ ಭಾರತಕ್ಕಾಗಿ ನಾನು ನನ್ನ ಪ್ರಾಣವನ್ನು ಕೊಟ್ಟಾದರೂ ಈ ದೇಶದಲ್ಲಿ ಧರ್ಮದ ರಕ್ಷಣೆಗೋಸ್ಕರ ಪ್ರಾಣವನ್ನು ಕೊಟ್ಟಾದರೂ ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿ ಭಗವಾನ್ ಶ್ರೀರಾಮನ ಪಾದ ಮೇಲೆ ಆಣ ಮಾಡುತ್ತೇನೆ ಅಂತೇಳಿ ಪ್ರಮಾಣ ಮಾಡುತ್ತಿದ್ದೇನೆ. ಜೈ ಶ್ರೀರಾಮ್, ಜಯ ಜಯ ಶ್ರೀರಾಮ್, ಜೈ ಶ್ರೀರಾಮ್, ಜಯ ಜಯ ಶ್ರೀರಾಮ್. छत्रपति शिवाजी महाराज की, भगत सिंह की, राजगुरु की, सुखदेव की, चंद्रशेखर आजाद की, नेताजी सुभाष चंद्र बोस की. जय श्री राम, जय जय श्रीराम, जय श्री राम, जय जय श्रीराम. हर 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 हर. वंदे मातरम. हरि ओम.